Conversion is your choice. If I am converted from Christian to, for example, a Dalit, if I have converted to Christianity, tomorrow I can go back also. Religion is your choice. Caste is already ಇದೆ. ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರೀತಾರೆ, ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ. ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು. ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು, ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಅದು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ, ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು, ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ, ಅವ್ರು ಬಂದು ಹೇಳಿರ್ತಕ್ಕಂಥದ್ದು. ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತಾ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? ಆರ್ ದೇ ನಾಟ್ ಅಗ್ರೀಡ್ ದಿಸ್? ದೇ ಹ್ಯಾವ್ ಅಗ್ರೀಡ್ ದಿಸ್ ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಒಂದು ಹುಡುಕ್ಬೇಕಲ್ಲ. ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ. ಈಗ H1B1 ವೀಸಾ ಯಾರು ಮಾತಾಡೋಂಗಿಲ್ಲ, ಯಾಕಂದರೆ ಇದು ವಿಷಯನೇ ಅಲ್ಲ. ನೀವು ಕೂಡ ಯಾರು ಕೇಳಂಗಿಲ್ಲ, ಯಾಕಂದರೆ ವಿಷಯನೇ ಅಲ್ಲ. H1B1 ವೀಸಾನೇ ಅಲ್ಲ, ಅದು ಏನು ವಿಷಯನೇ ಅಲ್ಲ. ಈಗ 500 ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ, ಅದು ಇಶ್ಯೂ ಇಲ್ಲ. 2000 ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಿಲ್ಲ, ಅದು ಇಶ್ಯೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಅವ್ರಿಗೆ ಬಂದ್ಬಿಟ್ಟು ತೊಂದರೆ ಕೊಡೋದೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಈ ದೇಶದಲ್ಲಿ. ಎಲ್ಲರೂ ಸುಖವಾಗಿದ್ದೀವಿ, ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ, ಎಲ್ಲರ ಮನೆಗೆ 5 ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ, ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ನಾವು ಬೇರೆ ದೇಶಕ್ಕೆ ಸಾಲ ಕೊಡಂಗೆ ಆಗಿಬಿಟ್ಟಿದ್ದೀವಿ. ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ. ಎಲ್ಲರೂ ಅತಿ ಇಂಟೆಲಿಜೆಂಟ್ ಇದ್ದಾರೆ, ಎಲ್ಲರೂ ಭಾರಿ ಬುದ್ಧಿವಂತರಾಗಿ ಈ ದೇಶದಲ್ಲಿ ನಾವು ಪ್ರೋಗ್ರೆಸಿವ್ ಆಗಿದ್ದೀವಿ. ಇಷ್ಟೇ ಇರೋದು, ಇನ್ನೇನಿಲ್ಲ. ಕನ್ವರ್ಷನ್ ಇಸ್ ಯುವರ್ ಚಾಯ್ಸ್. ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು, ಫಾರ್ ಎಕ್ಸಾಂಪಲ್ ದಲಿತ್, ಇಫ್ ಐ ಹ್ಯಾವ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ಟುಮಾರೋ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ. ರಿಲಿಜನ್ ಈಸ್ ಯುವರ್ ಚಾಯ್ಸ್. ಕಾಸ್ಟ್ ಇಸ್ ಆಲ್ರೆಡಿ ಇದೆ. ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರೀತಾರೆ, ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ. ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು. ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು, ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಅದು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ, ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು, ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ, ಅವ್ರು ಬಂದು ಹೇಳಿರ್ತಕ್ಕಂಥದ್ದು. ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತಾ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? ಆರ್ ದೇ ನಾಟ್ ಅಗ್ರೀಡ್ ದಿಸ್? ದೇ ಹ್ಯಾವ್ ಅಗ್ರೀಡ್ ದಿಸ್ ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಒಂದು ಹುಡುಕ್ಬೇಕಲ್ಲ. ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ. ಈಗ H1B1 ವೀಸಾ ಯಾರು ಮಾತಾಡೋಂಗಿಲ್ಲ, ಯಾಕಂದರೆ ಇದು ವಿಷಯನೇ ಅಲ್ಲ. ನೀವು ಕೂಡ ಯಾರು ಕೇಳಂಗಿಲ್ಲ, ಯಾಕಂದರೆ ವಿಷಯನೇ ಅಲ್ಲ. H1B1 ವೀಸಾನೇ ಅಲ್ಲ, ಅದು ಏನು ವಿಷಯನೇ ಅಲ್ಲ. ಈಗ 500 ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ, ಅದು ಇಶ್ಯೂ ಇಲ್ಲ. 2000 ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಿಲ್ಲ, ಅದು ಇಶ್ಯೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಅವ್ರಿಗೆ ಬಂದ್ಬಿಟ್ಟು ತೊಂದರೆ ಕೊಡೋದೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಈ ದೇಶದಲ್ಲಿ. ಎಲ್ಲರೂ ಸುಖವಾಗಿದ್ದೀವಿ, ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ, ಎಲ್ಲರ ಮನೆಗೆ 5 ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ, ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ನಾವು ಬೇರೆ ದೇಶಕ್ಕೆ ಸಾಲ ಕೊಡಂಗೆ ಆಗಿಬಿಟ್ಟಿದ್ದೀವಿ. ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ. ಎಲ್ಲರೂ ಅತಿ ಇಂಟೆಲಿಜೆಂಟ್ ಇದ್ದಾರೆ, ಎಲ್ಲರೂ ಭಾರಿ ಬುದ್ಧಿವಂತರಾಗಿ ಈ ದೇಶದಲ್ಲಿ ನಾವು ಪ್ರೋಗ್ರೆಸಿವ್ ಆಗಿದ್ದೀವಿ. ಇಷ್ಟೇ ಇರೋದು, ಇನ್ನೇನಿಲ್ಲ. ಕನ್ವರ್ಷನ್ ಇಸ್ ಯುವರ್ ಚಾಯ್ಸ್. ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು, ಫಾರ್ ಎಕ್ಸಾಂಪಲ್ ದಲಿತ್, ಇಫ್ ಐ ಹ್ಯಾವ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ಟುಮಾರೋ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ. ರಿಲಿಜನ್ ಈಸ್ ಯುವರ್ ಚಾಯ್ಸ್. ಕಾಸ್ಟ್ ಇಸ್ ಆಲ್ರೆಡಿ ಇದೆ. ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರೀತಾರೆ, ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ. ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು. ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು, ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಅದು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ,
ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು, ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ, ಅವ್ರು ಬಂದು ಹೇಳಿರ್ತಕ್ಕಂಥದ್ದು. ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತು. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? ಆರ್ ದೇ ನಾಟ್ ಅಗ್ರೀಡ್ ದಿಸ್? ದೇ ಹ್ಯಾವ್ ಅಗ್ರೀಡ್ ದಿಸ್ ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಒಂದು ಹುಡುಕ್ಬೇಕಲ್ಲ. ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ. ಈಗ H1B1 ವೀಸಾ ಯಾರು ಮಾತಾಡೋಂಗಿಲ್ಲ, ಯಾಕಂದರೆ ಇದು ವಿಷಯನೇ ಅಲ್ಲ. ನೀವು ಕೂಡ ಯಾರು ಕೇಳಂಗಿಲ್ಲ, ಯಾಕಂದರೆ ವಿಷಯನೇ ಅಲ್ಲ. H1B1 ವೀಸಾನೇ ಅಲ್ಲ, ಅದು ಏನು ವಿಷಯನೇ ಅಲ್ಲ. ಈಗ 500 ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ, ಅದು ಇಶ್ಯೂ ಇಲ್ಲ. 2000 ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಿಲ್ಲ, ಅದು ಇಶ್ಯೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಅವ್ರಿಗೆ ಬಂದ್ಬಿಟ್ಟು ತೊಂದರೆ ಕೊಡೋದೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದೀವಿ. ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ. ಎಲ್ಲರ ಮನೆಗೆ 5 ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ. ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ನಾವು ಬೇರೆ ದೇಶಕ್ಕೆ ಸಾಲ ಕೊಡಂಗೆ ಆಗಿಬಿಟ್ಟಿದ್ದೀವಿ. ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ. ಎಲ್ಲರೂ ಅತಿ ಇಂಟೆಲಿಜೆಂಟ್ ಇದ್ದಾರೆ. ಎಲ್ಲರೂ ಭಾರಿ ಬುದ್ಧಿವಂತರಾಗಿ ಈ ದೇಶದಲ್ಲಿ ನಾವು ಪ್ರೋಗ್ರೆಸಿವ್ ಆಗಿದ್ದೀವಿ. ಇಷ್ಟೇ ಇರೋದು, ಇನ್ನೇನಿಲ್ಲ. ಕನ್ವರ್ಷನ್ ಇಸ್ ಯುವರ್ ಚಾಯ್ಸ್. ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು, ಫಾರ್ ಎಕ್ಸಾಂಪಲ್ ದಲಿತ್, ಇಫ್ ಐ ಹ್ಯಾವ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ಟುಮಾರೋ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ. ರಿಲಿಜನ್ ಈಸ್ ಯುವರ್ ಚಾಯ್ಸ್. ಕಾಸ್ಟ್ ಇಸ್ ಆಲ್ರೆಡಿ ಇದೆ. ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರೀತಾರೆ, ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ. ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು. ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು. ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಅದು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನಲ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ. ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು, ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ, ಅವ್ರು ಬಂದು ಹೇಳಿರ್ತಕ್ಕಂಥದ್ದು. ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತು. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? ಆರ್ ದೇ ನಾಟ್ ಅಗ್ರೀಡ್ ದಿಸ್? ದೇ ಹ್ಯಾವ್ ಅಗ್ರೀಡ್ ದಿಸ್ ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಒಂದು ಹುಡುಕ್ಬೇಕಲ್ಲ. ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ. ಈಗ H1B1 ವೀಸಾ ಯಾರು ಮಾತಾಡೋಂಗಿಲ್ಲ, ಯಾಕಂದರೆ ಇದು ವಿಷಯನೇ ಅಲ್ಲ. ನೀವು ಕೂಡ ಯಾರು ಕೇಳಂಗಿಲ್ಲ, ಯಾಕಂದರೆ ವಿಷಯನೇ ಅಲ್ಲ. H1B1 ವೀಸಾನೇ ಅಲ್ಲ, ಅದು ಏನು ವಿಷಯನೇ ಅಲ್ಲ. ಈಗ 500 ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ, ಅದು ಇಶ್ಯೂ ಇಲ್ಲ. 2000 ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಿಲ್ಲ, ಅದು ಇಶ್ಯೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಅವ್ರಿಗೆ ಬಂದ್ಬಿಟ್ಟು ತೊಂದರೆ ಕೊಡೋದೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದೀವಿ. ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ. ಎಲ್ಲರ ಮನೆಗೆ 5 ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ. ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ನಾವು ಬೇರೆ ದೇಶಕ್ಕೆ ಸಾಲ ಕೊಡಂಗೆ ಆಗಿಬಿಟ್ಟಿದ್ದೀವಿ. ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ. ಎಲ್ಲರೂ ಅತಿ ಇಂಟೆಲಿಜೆಂಟ್ ಇದ್ದಾರೆ. ಎಲ್ಲರೂ ಭಾರಿ ಬುದ್ಧಿವಂತರಾಗಿ ಈ ದೇಶದಲ್ಲಿ ನಾವು ಪ್ರೋಗ್ರೆಸಿವ್ ಆಗಿದ್ದೀವಿ. ಇಷ್ಟೇ ಇರೋದು, ಇನ್ನೇನಿಲ್ಲ.